ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೆ ಕಂಡಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ನಮ್ಮನ್ನು ಸಹ ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡ್ಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಮಗೂ ಭಾಳ ಕೆಲಸ ಇದ್ದಾವೆ, ಆದ್ರೂ ಬಿಡೋ ಮಾಡ್ಕೊಂಡು ಒಂದು ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾಕಂತಂದರೆ ವಿಶ್ಲೇಷಣೆ ವಿಮರ್ಶನೆ ಸಮಾಜದಲ್ಲಿ ಇಲ್ಲ ಅಂದರೆ ಸಮಾಜ ಹಾಳು ಮಾಡಿಬಿಡ್ತಾರೆ ಎಲ್ಲ ಸೇರಿಕೊಂಡು. ವಿಶ್ಲೇಷಣೆಗಳು, ವಿಮರ್ಶನೆಗಳು, ಅಭಿಪ್ರಾಯಗಳು ಬೇಕಾಗುತ್ತೆ. ಹಾಗಾಗಿ ಮೊನ್ನೆ ತಾನೇ ರಿಲೀಸ್ ಆದ ಟಾಕ್ಸಿಕ್ ಟ್ರೈಲರನ್ನು ಎಲ್ಲರೂ ನೋಡಿದ್ದಾರೆ. ಭಾಳ ವಿರೋಧ ವ್ಯಕ್ತವಾಗಿದೆ. ಅದರಲ್ಲೂ ಒಬ್ಬ ಅಡ್ವೊಕೇಟು ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರೈಲರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ, ಟಾಕ್ಸಿಕ್ ಟ್ರೈಲರಲ್ಲಿ ಒಂದು ಅಶ್ಲೀಲ ಸನ್ನಿವೇಶವನ್ನು ಇಟ್ಟಿದ್ದಾರೆ ಅಂತ, ಸೆಕ್ಸ್ ಸೀನನ್ನು ಇಟ್ಟಿದ್ದಾರೆ ಅಂತ. ಇದು ಬೇಡ ಅಂತ ಅವರು ಅಭಿಪ್ರಾಯ, ಅಡ್ವೊಕೇಟ್ ಅಭಿಪ್ರಾಯ, ನಮ್ಮ ಅಭಿಪ್ರಾಯ, ರಾಜ್ಯದ ಜನತೆ ಅಭಿಪ್ರಾಯನು. ಹೇಳಿ ಕೇಳಿ ಕರ್ನಾಟಕ ಮರ್ಯಾದಸ್ಥರ ರಾಜ್ಯ, ಸಂಪ್ರದಾಯ ಸಂಸ್ಕೃತಿ ಉಳ್ಳ ರಾಜ್ಯ. ಇಂಥ ರಾಜ್ಯದಲ್ಲಿ ಕೆಟ್ಟ ಸಂಸ್ಕೃತಿ ಬರಬಾರ್ದು ಅನ್ನೋದು ಭಾಳ ಜನ ಮಾತಾಡ್ತಾ ಇದ್ದಾರೆ. ಟಾಕ್ಸಿಕ್ ಟ್ರೈಲರಲ್ಲಿ ಸೆಕ್ಸ್ ಸೀನ್ ಇಟ್ಟಿದ್ದಾರೆ, ಅಶ್ಲೀಲ ಸನ್ನಿವೇಶನವನ್ನು ಇಟ್ಟಿದ್ದಾರೆ. ಇವರು ಸಿನಿಮಾ ಗೆಲ್ಸ್ಕೊಳಕ್ಕೋಸ್ಕರ ಸೆಕ್ಸ್ ಸೀನನ್ನು ಇಟ್ಟಿದ್ದಾರೆ, ಅಶ್ಲೀಲ ಸನ್ನಿವೇಶವನ್ನು ಇಟ್ಟಿದ್ದಾರೆ. ಅದನ್ನು ಕಟ್ ಮಾಡಿ ಅಂತ ಜನಾಭಿಪ್ರಾಯ ಇದೆ. ಯಾಕಂದರೆ ಕರ್ನಾಟಕದಲ್ಲಿಂಥ ಕೆಟ್ಟ ಸಂಸ್ಕೃತಿ ಸಂಪ್ರದಾಯವನ್ನು, ಸಿನಿಮಾ ಸಂಪ್ರದಾಯವನ್ನು ಹುಟ್ಟಾಕಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಆ ಸೀನನ್ನು ಕಟ್ ಮಾಡಬೇಕು. ಟ್ರೈಲರಲ್ಲಿ, ಸಿನಿಮಾದಲ್ಲಿ ಇರತಕ್ಕಂಥ ಅಶ್ಲೀಲ ಸನ್ನಿವೇಶವನ್ನು ಕಟ್ ಮಾಡಿ ರಿಲೀಸ್ ಮಾಡಿ ಅಂತ ಎಲ್ಲರ ಅಭಿಪ್ರಾಯ, ನಮ್ಮ ಅಭಿಪ್ರಾಯನು. ಯಾರ ಬಗ್ಗೆ ಮಾತಾಡೋದಕ್ಕೆ ಏನು, ನಮಗೆ ಬೇರೆ ಕೆಲಸ ಇದ್ದಾವೆ. ಆದರೆ ಈ ಒಂದು ಕೆಟ್ಟ ಸಂಸ್ಕೃತಿಯನ್ನು ಹುಟ್ಟಾಕುವಂಥ ಟಾಕ್ಸಿಕ್ ಮೂವಿ ತಂಡ ಈ ಅಶ್ಲೀಲ ಸನ್ನಿವೇಶವನ್ನು ಕಟ್ ಮಾಡಬೇಕು. ಆಮೇಲೆ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು, ಕರ್ನಾಟಕದ ಥಿಯೇಟ್ರ್ಗಳಲ್ಲಿ ಬರಬೇಕು. ಕರ್ನಾಟಕ ಸಿನಿಮಾ ಇಂಡಸ್ಟ್ರಿಗೆ ಒಂದು ಇತಿಹಾಸ ಇದೆ. ಇಂಥ ಇತಿಹಾಸಕ್ಕೆ ಧಕ್ಕೆ ತರುವಂಥ, ಮಸಿ ಬಳಿಯುವಂಥ ಕೆಲಸ ನಡೀಬಾರ್ದು. ಇದು ಹಾಲಿವುಡ್ ಸಿನಿಮಾ ರೇಂಜಿಗೆ ತೆಗಿಯಕ್ಕೆ ಹೋಗ್ಬಿಟ್ಟು ಅಶ್ಲೀಲ ಸನ್ನಿವೇಶವನ್ನು ಇಟ್ಟಿದ್ದಾರೆ. ನೀವು ಬಾಲಿವುಡ್ಡು, ಹಾಲಿವುಡ್ಡು, ಮಲೇಷ್ಯಾ, ಜಪಾನು, ಗಿಪಾನು ಎಲ್ಲ ಕಡೆಗೆ ಅಶ್ಲೀಲ ಸನ್ನಿವೇಶಗಳನ್ನ ಇಟ್ಕೊಂಡು ತೋರಿಸಿ. ಆದರೆ ಕರ್ನಾಟಕದಲ್ಲಿ ಇದೆಲ್ಲ ನಡೆಯೋದಿಲ್ಲ. ಈ ಸನ್ನಿವೇಶವನ್ನು, ಈ ಸೀನ್ನ ಕಟ್ ಮಾಡಿ ಅಂತ ನಾವಲ್ಲ, ಪಬ್ಲಿಕ್ಕೆಲ್ಲ ಮಾತಾಡ್ತಾ ಇದ್ದಾರೆ. ನನಗೆ ಒಂದು 2-3 ಜನ ಹೇಳಿದರು, ಈ ಸಂಸ್ಕೃತಿ ಬೇಡ, ಥಿಯೇಟ್ರಲ್ಲಿ ಅಶ್ಲೀಲ ಸೀನ್ಗಳು ಬರುವಂಥ ಸನ್ನಿವೇಶ ತರಕ್ಕೆ ಹೋಗಬೇಡಿ, ಅದನ್ನು ಕಟ್ ಮಾಡಿಬಿಟ್ಟು ಅದೇನು ಸೆಕ್ಸ್ ಇದೆಯಲ್ಲ ಸೀನು, ಅಶ್ಲೀಲ ಸನ್ನಿವೇಶವನ್ನು ಕಟ್ ಮಾಡಿ ಅಂತ ನಾವಲ್ಲ, ಎಲ್ಲರೂ ಅದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದ ಮಂದಿರಗಳಲ್ಲಿ, ಚಿತ್ರಮಂದಿರಗಳಲ್ಲಿ ಇಂಥ ಅಶ್ಲೀಲ ಸನ್ನಿವೇಶವುಳ್ಳ ಚಿತ್ರಗಳು ಬರುವುದನ್ನು, ಸಂಸ್ಕೃತಿಯನ್ನು ತಡೆಗಟ್ಟಬೇಕು. ಬೇಕಾಗಿಲ್ಲ, ನೀವು ಎಲ್ಲಿ ಬೇಕಾದರೂ ಬಿಟ್ಕೊಳ್ಳಿ ಅದನ್ನು, ಸಿನಿಮಾನ, ಆ ಸೀನ್ನ ಕರ್ನಾಟಕದಲ್ಲಿ ಕಟ್ ಮಾಡಬೇಕು. ಸೆನ್ಸಾರ್ ಮಂಡಳಿಯವರು ಯಾವ ಥರ ಸರ್ಟಿಫಿಕೇಟ್ ಕೊಟ್ಟರು ನಮಗೆ ಗೊತ್ತಿಲ್ಲ. ಇಂಥ ಸೆನ್ಸರ್ ಮಂಡಳಿಗಳಿಂದಲೇ ಇವತ್ತು ಕೆಟ್ಟ ಸಿನಿಮಾಗಳಲ್ಲಿ ಕೆಟ್ಟ ಸಂಪ್ರದಾಯಗಳು ಬರ್ತಾ ಇದ್ದಾವೆ. ಸೆನ್ಸರ್ ಮಂಡಳಿಯವರು ಎಚ್ಚೆತ್ಕೋಬೇಕು. ಮುಂದೆ ಭಾಳ ವಿರೋಧ ಆಗುತ್ತೆ. ಜನ ತೂ ಅಂತ ಉಯ್ಯುವಂಥ ಸನ್ನಿವೇಶ ಬರುತ್ತೆ. ಅಲ್ಲೆಗಟ್ಟ ಹೋಗಬಾರ್ದು. ಈ ಒಂದು ಅಶ್ಲೀಲ ಸನ್ನಿವೇಶವನ್ನು ತೆಗೆದುಬಿಡಿ, ಕಟ್ ಮಾಡಿಬಿಟ್ಟು ಆಮೇಲೆ ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿ. ಒಬ್ಬರು ನೋಡಿ ಅದೇ ಕಲಿತಾರೆ. ಇವತ್ತು ಒಂದು ಸೀನ್ ಬರುತ್ತೆ, ನಾಳೆ 2 ಸೀನ್ ಬರುತ್ತೆ, ಬರ್ತಾ 10 ಸೀನ್ ಬರ್ತವೆ. ಈ ಕನ್ನಡ ಸಿನಿಮಾಗಳನ್ನು ಫುಲ್ಲು ಅಶ್ಲೀಲ ದೃಶ್ಯಗಳ ಸಿನಿಮಾಗಳನ್ನಾಗಿ ಮಾಡೋಕ್ಕೆ ಮುಂದಿನ ಪೀಳಿಗೆಗೆ ಬಿಟ್ಕೊಡ್ಬಾರ್ದು. ಇಲ್ಲೇ ತಡೆಗಟ್ಟಬೇಕು. ಏನು ಮಾಡ್ತಾ ಇದ್ದಾರೆ? ವಾಟಾಳ್ ನಾಗರಾಜ್ ಅವರು ಎಲ್ಲಿದ್ದಾರೆ? ಬರಬೇಕಲ್ಲ. ಟ್ರೈಲರ್ ನೋಡ್ರಿ, ವಾಟಾಳ್ ನಾಗರಾಜ್ ಅವರೇ ನೋಡ್ರಿ, ಎಂತ ಇದೆ. ನಮ್ಮ ಚಿತ್ರಮಂದಿರಗಳಲ್ಲಿ ಮಕ್ಕಳು ಕುಂದಿಸ್ಕೊಂಡು, ಹೆಣ್ಮಕ್ಳು ಕುಂದಿಸ್ಕೊಂಡು, ಅಕ್ಕಪಕ್ಕದ ಅಕ್ಕ ತಂಗಿಯರು, ಹೆಂಡ್ತಿಯರನ್ನ, ಅಮ್ಮನ ಕುಂದಿಸ್ಕೊಂಡು ಈ ಥರ ಸಿನಿಮಾ ನೋಡೋಕ್ಕಾಗುತ್ತಾ? ಇಂಥರ ಸೀನ್ ನೋಡ್ಬೇಕು ನಾವು ನಮ್ಮ ಕಣ್ಣುಗಳಲ್ಲಿ. ಬರ್ರಿ, ವಾಟಾಳ್ ನಾಗರಾಜರು ಧ್ವನಿ ಎತ್ತಬೇಕಿಂತ ಟೈಮಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಏನು? ಕೆಟ್ಟ ಸಂಸ್ಕೃತಿ ಸಂಪ್ರದಾಯವನ್ನು ಯಾವನೇ ಹುಟ್ಟಾಕಲಿ ತಡೆಗಟ್ಟಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಷನ್ ತೆಗೆದುಕೋಬೇಕು. ಆ ಸೀನ್ ಕಟ್ ಮಾಡಿ ಕರ್ನಾಟಕದಲ್ಲಿ ರಿಲೀಸ್ ಮಾಡಿ. ಆ ಸಂಸ್ಕೃತಿ ಬೇಡ ಕರ್ನಾಟಕಕ್ಕೆ. ನೀವೆಲ್ಲನ ರಿಲೀಸ್ ಮಾಡ್ಕೊಳ್ಳಿ, ಅದು ಸೆಕ್ಸ್ ಪಿಕ್ಚರ್ ಮಾಡಿಬಿಟ್ಟೆ ರಿಲೀಸ್ ಮಾಡಿ, ನಮ್ಗೆ ಬೇಕಾಗಿಲ್ಲ. ಹಾಗಾಗಿ ಇವತ್ತು ವಾಟಾಳ್ ನಾಗರಾಜ್ ಆಗಿರ್ಬೋದು, ನಾರಾಯಣಗೌಡರಾಗಿರ್ಬೋದು, ಇನ್ನು ಮುಖ್ಯವುಳಿದ ಎಲ್ಲ ಸಂಘಟನೆಗಳು ಎಚ್ಚೆತ್ಕೋಬೇಕು, ತಡೆಗಟ್ಟಬೇಕು. ಇಂಥ ಕೆಟ್ಟ ಸಂಸ್ಕೃತಿಯನ್ನು ಥಿಯೇಟರಲ್ಲಿ ತರಕ್ಕೆ ಹೊರಟಿದ್ದಾರಲ್ಲ, ಸೆಕ್ಸ್ ಸೀನ್ ಇಟ್ಟು, ಇದನ್ನು ತಡೆಗಟ್ಟಬೇಕು.
ಬೇಡ. ಮಕ್ಕಳು ಅದು ಏನು ಮಕ್ಕಳು ಕುದಿಸ್ಕೊಂಡು ಮಕ್ಳು ಏನು ಕಲಿತಾರೆ ಇದರಿಂದ? ಇದು ನೋಡಿ ಎಲ್ಲವನ್ನ ಅದೇ ಮಾಡ್ತಾರೆ, ಅದೇ ಆ ಥರ ಸಿನಿಮಾಗಳನ್ನೇ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಕಣ್ಣಿಗೆ. ಸಿನಿಮಾ ತಂಡದವರು ಆ ಸನ್ನಿವೇಶವನ್ನು ಕಟ್ ಮಾಡಿ ಸಿನಿಮಾವನ್ನು ರಿಲೀಸ್ ಮಾಡಿ ಕರ್ನಾಟಕದಲ್ಲಿ ಕರ್ನಾಟಕ ಚಿತ್ರಮಂದಿರಗಳಂತ ಅಂತ ಕೇಳ್ಕೊಳ್ತಾ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವು ಎಚ್ಚೆತ್ಕೋಬೇಕು ಸಿನಿಮಾ ತಂಡದವರು. ಆಮೇಲೆ ಎಷ್ಟಿರುವಂಥ ಇಮೇಜ್ ಏನಿದೆಯಲ್ಲ ಭಾಳ ಡೌನ್ ಆಗಿ ಹೋಗ್ಬಿಡುತ್ತೆ. ಈ ಮಟ್ಟಕ್ಕೆ ಇಳಿದು ಬಿಟ್ರಲ್ಲಪ್ಪ ಇವರು ಅಂತ ಅಶ್ಲೀಲ ಸನ್ನಿವೇಶಗಳನ್ನು ಚಿತ್ರಗಳಲ್ಲಿ ತರ ಮಟ್ಟಕ್ಕೆ ಇಳಿದು ಬಿಟ್ರಲ್ಲ ಅಂತ. ಇವರು ಸಿನಿಮಾ ಗೆಲ್ಲಿಸ್ಕೊಳಕ್ಕೋಸ್ಕರ ಅಶ್ಲೀಲ ಸನ್ನಿವೇಶನ ಇಟ್ಟಿದ್ದಾರೆ. ಇದು ಕರ್ನಾಟಕದಲ್ಲಿ ನಡೆಯೋದಿಲ್ಲ, ಭಾಳ ವಿರೋಧ ವ್ಯಕ್ತವಾಗುತ್ತೆ. ಅದಕ್ಕಿಂತ ಮೊದಲೇ ಆ ಒಂದು ಸೀನ್ ಏನಿದೆಯಲ್ಲ ಕಟ್ ಮಾಡ್ಬೇಕಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಕಣ್ಣಿಗೆ. ವಿಮರ್ಶೆಗಳು ವಿಶ್ಲೇಷಣೆಗಳನ್ನ ವಿರೋಧ ಮಾಡಕ್ಕೆ ಹೋಗಬೇಡಿ. ಸಿನಿಮಾ ಚೆನ್ನಾಗಿದ್ರೆ, ಸಿನಿಮಾದಲ್ಲಿ ತಾಕತ್ತಿದ್ರೆ, ದಮ್ಮಿದ್ರೆ ಯಾವ ಪೈರೇಸಿನೂ ಯಾವ ಯೂಟ್ಯೂಬರ್ಗಳು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಓಡುತ್ತೆ, ಜನ ಥಿಯೇಟ್ರಿಗೆ ಬಂದೇ ಬರುತ್ತಾರೆ. ಥಿಯೇಟ್ರದಲ್ಲಿ ನೋಡಿದಷ್ಟು ಮಜಾ ಖುಷಿ ಮೊಬೈಲಲ್ಲಿ ಸಿಗೋದಿಲ್ಲ. ಏನೇ ಪೈರೇಸಿ ಏನು ಮಾಡ್ಕೊಳಕ್ಕಾಗಲ್ಲ. ಸಿನಿಮಾದಲ್ಲಿ ಕಂಟೆಂಟ್ ಇದ್ದರೆ ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ತಾ, ಕರ್ನಾಟಕದಲ್ಲಿ ಇಂಥ ಸಂಸ್ಕೃತಿ ಬೇಡ. ಕನ್ನಡ ಸಿನಿಮಾಗಳಲ್ಲಿ ನಮ್ಮ ಅಶ್ಲೀಲ ಸನ್ನಿವೇಶಗಳು ತುರುಕುವಂಥ ಕೆಲಸ ಬೇಡ. ಅದು ಈ ಕರ್ನಾಟಕ ಈ ಸಂಸ್ಕೃತಿ ತರಬೇಡಿ ಅಂತ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ಮುಗಿಸಿದ್ದೀನಿ ಕನ್ನಡಿಗರೇ. ನಮಸ್ಕಾರ. ಭಾಳ ಪಬ್ಲಿಕ್ಸ್ ಭಾಳ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಇದ್ರ ಟ್ರೈಲರ್ ಬಗ್ಗೆ. ಏನಪ್ಪ ಎಂಥ ಸೀನ್ ಇಟ್ಬಿಟ್ಟಿದ್ದಾರೆ ಅಂತ. ಬೇಡ, ಅದು ತೆಗೆದುಬಿಡಿ. ಅದು ತೆಗೆದುಬಿಟ್ಟು ರಿಲೀಸ್ ಮಾಡಿ, ಚೆನ್ನಾಗಿರಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಡೆಗೆ. ನಮಸ್ಕಾರ.